ಹೋಗ್ತೀರಾ? ಅವ್ರು ಹೇಳ್ತಾರೆ ಏನೋ ಇಲ್ಲಿ ಯಾವುದೋ ನಾನು ಹಾಸ್ಪಿಟಲ್ ಮಾಡ್ತೀನಿ. ಹೋಗುನಪ್ಪ ಹೇಳಿದ್ದೆ. ಈಗಲೂ ನನ್ನ ಹತ್ರ ಸಾಕಷ್ಟು ಕನಸುಗಳಿದ್ದೀವಿ ತಾಲೂಕಿನಾಗ ಏನೇನು ಮಾಡಬೇಕು ಅಂತ. ನನ್ನ ಆಸ್ತಿ ಅದು, ನಾನು ಸ್ವಂತ ದುಡ್ಡು ತೊಗೊಂಡಿದ್ದೀನಿ. ಏನು ನಿಮ್ಮನೆ ದುಡ್ಡು ತೊಗೊಂಡಿದ್ದೀನಿ? ಏನೇನು ಅವಾಗ ರಾಜಕಾರಣದಲ್ಲಿ ದುಡ್ದಿದ್ದೀನಿ ನಾನು. ಕಲ್ಯಾಣ ಮಠರು ಸ್ವಾಮಿಗಳು ಇನ್ನೂ ಇದ್ದಾರೆ, ಲ್ಯಾಂಡ್ ಕೊಟ್ಟಿರೋರು. ಕೇಳಿ ಅವ್ರಿಗೆ ಹೋಗಿ 50,000 ಕಮ್ಮಿ ಕೊಟ್ಬಿಟ್ರು. ಅವ್ರು ಹೇಳಿ ಇವತ್ತೇ ಕಲ್ಯಾಣ ಮಠರು ನಾನು 50,000 ಕಮ್ಮಿ ಕೊಟ್ಟಿದ್ದೀನಿ ಆಸ್ಪತ್ರೆ ಕಟ್ಟೋದಕ್ಕೆ ಅಂತ ಹೇಳಿ ನೋಡೋಣ. ನನ್ನ ಹತ್ರ ಬಂದು ಸುಳ್ಳು ಹೇಳ್ತೀರಿ, ಚುನಾವಣೆ ಸಂದರ್ಭದಲ್ಲಿ ಸುಳ್ಳು ಅಪಪ್ರಚಾರ ಮಾಡ್ತೀರಿ. ನೀವು ಮಾಡೋದು ಬೇನಾಮಿ ಕೆಲಸ ಹೇಳೋದು ನಮಗೆ. ಅಂದ್ರೆ ದೇಶಮುಖರ ಆಸ್ತಿ ನ್ಯಾಯದಾಗ ಐತೆ ಅನ್ನಂಗೆ ಆಯ್ತಲ್ಲ ನೀವು ಹೇಳೋ ಪ್ರಕಾರ. ಅದು ಯಾರು ತಗೋಬಾರ್ದಂತ ಅವ್ರ ಆಸ್ತಿನ. ಅವರು ಪಾಪ ಮಾರಕ್ಕೆ ನಿಂತಿದ್ದಾರೆ. ಅವ್ರು ಹೋಗಿ ಕೇಳಿದ್ದಾರೆ. ನನ್ನ ಹತ್ರ ಬಂದಿದ್ರು ಒಬ್ಬರು, ನಮ್ಮ ಹಿಂದೆ ಅಧ್ಯಕ್ಷ ಇದ್ದಾರೆ, ತಾಲೂಕು ಪಂಚಾಯತ್ ಅಧ್ಯಕ್ಷ ಮಾಡಿದ್ವಲ್ಲ, ಯಾರ ಹೆಸರು ಹವಾಲ್ದಾರ್ ಅಮ್ಮವ್ರ ಶಿಷ್ಯ ಪಾಪ. ಸರ್ ಹಿಂಗೈತೆ ನೋಡ್ರಿ ಅಂತ ಬಂದ್ರು. ಇಲ್ಲಪ್ಪ ನನಗೆ ನನ್ನ ಹತ್ರ ತೊಗೊಳಕ್ಕಾಗಲ್ಲ, ಬೇಕಿದ್ರೆ ನಾನು ಶೆಟ್ರಿಗೆ ಹೇಳಿದೆ. ಶೆಟ್ರಿಗೆ ತೊಗೊಂಡ್ರು. ಇದು ದವಾಖಾನೆ ಕಟ್ತೀನಿ, ಹೆಣ್ಮಕ್ಳಿಗೆ ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತೇಳಿ ಯಾವುದೋ ಬಡವಪಾಯ ಒಂದು ಭೂಮಿ ಖರೀದಿ ಮಾಡಿದ ಅವ್ರು ನಂಬಿ ಬಿಟ್ರು. ಮಾರ್ಕೆಟ್ ರೇಟ್ಗಿಂತ 50,000 ಆ ಕಾಲಕ್ಕೆ ಕಡಿಮೆ ಕೊಟ್ಟರು, 50,000 ಲಕ್ಷ ಕಡಿಮೆ ಕೊಟ್ಟರು. ತೊಗೊಂಡಿಲ್ಲ, ಐಷಾ ಆರಾಮ ಬಂಗ್ಲೆ ಕಟ್ಕೊಂಡು ಆರಾಮ. ಗಾರ್ಮೆಂಟ್ ಎಲ್ಲ ಹೆರಿಗೆ ಶಿವಕುಮಾರ ಸ್ವಾಮಿಗಳ ಹೆಸರಲ್ಲಿ ನಾವಿಂಥದ್ದೇನು ಸುಳ್ಳು ಹೇಳೋದಿಲ್ಲ. ನಮ್ಮ ಅಜ್ಜಿ ಕೊಟ್ಟಿದ್ದೆ ಇವತ್ತು ಹೊಳ್ಳೆ ನಮಗೆ ಏನಪ್ಪ ಅಂದ್ರೆ ಅವನ ಹೆಸರು ತಗೊಳ್ಳಾರ್ದಂಥ ಕಾಲ ಐತಿ. 100 ಕೋಟಿ ರೂಪಾಯಿ ಆಸ್ತಿ, 1 ರೂಪಾಯಿ ಇಲ್ಲ 2 ರೂಪಾಯಿ, 100 ಕೋಟಿಗಳ ಆಸ್ತಿ ಇವತ್ತಿನ ಮಾರ್ಕೆಟ್ ರೇಟ್. ಅದನ್ನೇ ನಾವು ಯಾರ ಮುಂದೆ ಹೇಳ್ಕೊಳ್ಳೋದು. 3.5 ಕಿಲೋಮೀಟರ್ ರೀ, 3.5 ಕಿಲೋಮೀಟರ್ಸ್. ಕೆಲಸ ಇದ್ದವ್ರು ತಹಸೀಲ್ದಾರ್ ಕಚೇರಿಗೆ ಬರ್ತಾರೆ. ಮುಂಜಾನೆ ಸಂಚಿತನ ಏನೈತೆ ಅಲ್ಲಿ ಹೋಗಿ ಏನು ನಾವು ಹೋಗಿ ಅಲ್ಲಿ ತಹಸೀಲ್ದಾರ್ ಕಚೇರಿ ನೋಡೋದು, ಕುಂದ್ರದಿರ್ತ ಒಳಗೆ. ಆಮೇಲೆ ಸಿಟಿ ಒಳಗಿನವ್ರಿಗೆ ಏನೂ ಸಂಬಂಧ ಬರೋಂಗಿಲ್ಲ. ಯಾರು ಆಸ್ತಿ ಅದಾವು, ರೆವೆನ್ಯೂ ರೆಕಾರ್ಡ್ಸ್ ಅದಾವು, ಹೊಲ ಅದಾವು, ಮತ್ತೊಂದು ಅದಾವು, ಅವ್ರಿಗೆ ತಹಸೀಲ್ದಾರ್ ಕಚೇರಿಗೆ ಸಂಬಂಧ ಬರ್ತದೆ. ಭಾಳ ಆದರೆ ಇನ್ಕಮ್ ಸರ್ಟಿಫಿಕೇಟ್ಗೆ ಒಂದು ಹೋಗ್ತಾರೆ ನಾವು. ಎಲ್ಲ ಅರ್ಥ ಮಾಡ್ಕೋಬೇಕು. ರಾಜಕೀಯ ಮಾಡೋದು ಬೇಡದಿಲ್ಲ. ನನಗೇನು ಅಲ್ಲೇ ಅಂತೀವಿ, ದುಡ್ಡು ಲ್ಯಾಪ್ಸ್ ಹಾಕೊಳ್ಳೋದು ಯಾವುದೇ ಪರಿಸ್ಥಿತಿಯಲ್ಲಿ ಕೂಡಲೇ ಇದ್ರ ಬಗ್ಗೆ ಸರ್ಕಾರಕ್ಕೂ ಗಮನಕ್ಕೆ ತಂದಿದ್ದೀನಿ, ಸರ್ಕಾರಕ್ಕೂ ಮಾತಾಡಿದ್ದೀನಿ, ಇಲಾಖೆಯವ್ರ ಜೊತೆ ಮಾತಾಡಿದ್ದೀನಿ. ಅವ್ರು ಯಾರೂ ಕೂಡ ಭೂಮಿ ಕೊಡಲಿಕ್ಕೆ ತಯಾರಿಲ್ಲ. ಅದಕ್ಕೆ ಕಾರಣಕ್ಕೋಸ್ಕರ ಏನಪ್ಪ ಅಂದರೆ ನೀವು ಎಲ್ಲರ ಲ್ಯಾಂಡ್ ಕೊಡ್ತೀರೋ ಅದು ಉದ್ದೇಶದಿಂದ ಹೇಳಿದ್ದೀನಿ ನಾನು ಕಾಂಟ್ರಿಬ್ಯೂಷನ್ ಅಂತೇಳಿ. ಆ ಜನರ ಮುಂದೆ ಹೇಳಿದ್ದೀನಿ, ನಾನು ಮುಚ್ಚು ಮರಿ ಇಲ್ಲ ಅಂತ ಹೇಳಿ ಜನರ ಮುಂದೆ ಹೇಳಿದ್ದೀನಿ. ಯಾಕಂದ್ರೆ ಡಿಪೋ ಕಾಂಟ್ರಿಬ್ಯೂಷನ್ ಮಾಡಿದೆ, ಹಾಗಾಗಿದೆ ಅಂತ ಹೇಳಿದಾಗ ಮತ್ತಪ್ಪ ಮಾಡಿರಿ ನಾನು ಕಾಂಟ್ರಿಬ್ಯೂಷನ್ ಮಾಡ್ತೀನಿ, ಬೇಕಾದ್ರೆ ನನ್ನೊಂದು 5 ಲಕ್ಷ ಹೇಳಿದೆ ಅಂತ ಹೇಳಿದ್ದೀನಿ. ಆಮೇಲೆ ಪತ್ರಿಕೆ ಅವ್ರು ಕೇಳಿದಾಗೂ ಅದ ಹೇಳಿದ್ದೀನಿ. ಅದು ಬಿಟ್ಟರೆ ನನಗೆ 5 ಲಕ್ಷ, ಇವರಿಗೇನು 5 ಲಕ್ಷ, 100 ಕೋಟಿ ಗಳಿಸಿದಾನೀಗ ಏನು ಮಾತಾಡೋಕೆ. ಅದಕ್ಕೆ ಹೇಳ್ತೀನಿ, ಮಾನಹಾನಿ ಕಟ್ಲೆ ಹಾಕ್ತಕ್ಕಂಥದ್ದಕ್ಕೆ ಮುಂದೆ ಅವಕಾಶ ಮಾಡ್ಕೋಬೇಡಿ.